ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಮಾಡ್ತಾ ಇದ್ದೀನಿ. ಸೊ ಏನ್ ತಿಕ್ ಇವತ್ತು ಚಿಕನ್ ಅಂದ್ರೆ ಇನ್ನೇನು ಈ ವಾರ ಶುಕ್ರವಾರನೇ ಲಾಸ್ಟ್, 17th ಲಾಸ್ಟ್ ನಾವು ನಾನ್ ವೆಜ್ ತಿನ್ನೋದು. ಮತ್ತೆ ಕಾರ್ತಿಕ್ ಮಾಸ ಬಂದ್ಬಿಡತ್ತೆ, ಇನ್ನೊಂದ್ ಮಂತ್ ಮತ್ತೆ ತಿನ್ನಲ್ಲ ನಾವು. ಹಾಗಾಗಿ ಇವತ್ತು ಸಂಡೇ ಬೇರೆ ಅಲ್ವಾ, ಎಲ್ಲ ಮನೇಲಿ ಇರ್ತಾರೆ ನಮ್ಮ ಮನೆಯವರು, ಎಲ್ಲರೂ ನೀಟಾಗಿ ಊಟ ಮಾಡ್ಬೋದು ಅಂದ್ಬಿಟ್ಟು ಬೆಳಿಗ್ಗೆನೆ ಚಿಕನ್ ಬಿರಿಯಾನಿ ಹಾಗೆ ಗ್ರೀನ್ ಚಾಪ್ಸ್. ನನ್ನ ಮಗಳಿಗೆ ಸ್ವಲ್ಪ ಚಿಲ್ಲಿ ಚಿಕನ್ ಬೇಕಂತೆ, ನಾನು ಎಗ್ ಹಾಕಿ ಮಾಡ್ತೀನಲ್ಲ ಆ ಚಿಲ್ಲಿ ಚಿಕನ್. ಸೊ ಹಾಗಾಗಿ ರೆಸಿಪಿ ಮಾಡ್ತಾ ಇದ್ದೀನಿ, ಹಾಗಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವಾಗ ಪೇಸ್ಟ್ ಮಾಡ್ಕೊಂಡಾಯ್ತು ಬಿರಿಯಾನಿಗೆ. ಇವಾಗ ಬಂದು ಚಿಕನ್ ಚಾಪ್ಸ್ಗೆ ಇಲ್ಲಿ ಹುರಿದಿಟ್ಟಿದ್ದೀನಿ, ಸೈಡ್ ಎಲ್ಲಾನು ಫ್ರೈ ಮಾಡಿ ಇಟ್ಟಿದ್ದೀನಿ. ಇವಾಗ ಇದನ್ನ ಗ್ರೈಂಡ್ ಮಾಡ್ಕೋಬೇಕು. ಇದು ಬಂದು ಬಿರಿಯಾನಿಗೆ ಪೇಸ್ಟು. ಸೊ ಹಾಗಾಗಿ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇವತ್ತು ಅಡುಗೆನ. ಬೆಳಿಗ್ಗೆನೆ ಮಾಡಿಬಿಟ್ರೆ 2 ಟೈಮ್ ಊಟ ಮಾಡ್ತಾರೆ. ನಾನ್ ವೆಜ್ ಅಲ್ವಾ, ನೈಟ್ ತಿಂದರೆ ಅಷ್ಟೊಂದು ಡೈಜೆಷನ್ ಆಗಲ್ಲ. ಹಾಗಾಗಿ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ತಿನ್ನಕ್ಕೆ ಸರಿ ಹೋಗುತ್ತೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಇನ್ನು 1 ತಿಂಗಳು ಮತ್ತೆ ನಾವು ತಿನ್ನೋದಿಲ್ಲ. ಇನ್ನು ಈ ವಾರದಲ್ಲಿ ಮಾಡಿದ್ರೆ ಮಾಡ್ತೀವಿ, ಇಲ್ಲಾಂದರೆ ಸ್ಕಿಪ್ ಆಗಿದ್ರೂ ಆಗುತ್ತೆ. ಅದಕ್ಕೆ ಇವತ್ತು ಸಂಡೇನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು 1 ತಿಂಗಳು ತಿಂದೆ ಹೋದ್ರೆ ಮಿಸ್ ಆಗತ್ತಲ್ಲ ಕಾರ್ತಿಕ್ ಮಾಸ. ನಾವು ಶ್ರಾವಣದಲ್ಲೂ ತಿನ್ನಲ್ಲ, ಕಾರ್ತಿಕ್ ಮಾಸದಲ್ಲೂ ತಿನ್ನಲ್ಲ. ಸೊ ಹಾಗಾಗಿ ವರ್ಷದಲ್ಲಿ 2 ತಿಂಗಳು ಸ್ಕಿಪ್ ಆಗುತ್ತೆ ನಮಗೆ ನಾನ್ ವೆಜ್. ಸೊ ಇವತ್ತು ಮಾಡಿ ತಿಂದು ಬಿಡೋಣ ಅಂತ ಮಾಡ್ತಾ ಇದ್ದೀನಿ. ಇನ್ನು ಪಾತ್ರೆ ಎಲ್ಲ ತೊಳಿಬೇಕು, ಬಿದ್ದಿದೆ. ಸೊ ಫಸ್ಟು ಅಡುಗೆ ಪ್ರಿಪೇರ್ ಮಾಡ್ಕೊಂಬಿಡೋಣ, ಆಮೇಲೆ ಒಂದೇ ಸತಿ ಎಲ್ಲ ಕ್ಲೀನಿಂಗು ಮಾಡ್ಕೋಬೋದು ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದು ಅಲ್ಲದೆ ಇವತ್ತು 2 ಮೂವಿ ಬರ್ತಾ ಇದೆ. ಒಂದು ತೆಲುಗುದು, ಕನ್ನಡ ಟ್ರಾನ್ಸ್ಲೇಟ್ ಆಗಿ ಸುವರ್ಣದಲ್ಲಿ ಬರ್ತಾ ಇದೆ ಒಂದು ಮೂವಿ, ಅದೊಂದು ನೋಡಬೇಕು. ಮತ್ತೆ ಬಂದು ಸೂ ಫ್ರಮ್ ಸೋ, ಸೊ ಆ ಮೂವಿ ಬೇರೆ ಇದೆ ಸಂಜೆ. ಮತ್ತೆ ಬಿಗ್ ಬಾಸ್ ಬೇರೆ ಇದೆ. ಉದ್ದಕ್ಕೂ ಪ್ರೋಗ್ರಾಮ್ಸ್ ಇದೆ ಟಿವಿಲಿ ಇವತ್ತು. ಹಾಗಾಗಿ ಬೇಗ ಬೇಗ ಅಡುಗೆ ಕೆಲಸ ಮುಗಿಸ್ಬಿಟ್ರೆ ಇನ್ನು ಆರಾಮಾಗಿ ಕುತ್ಕೊಂಡು ಟಿವಿ ಮುಂದೆ ನೋಡ್ಬೋದು. ಅದಕ್ಕೆ ಬೇಗ ಬೇಗ ಅಡುಗೆ ಕೆಲಸ ಮುಗಿಸ್ತಾ ಇದ್ದೀನಿ. ಸೊ ಆಲ್ರೆಡಿ ಚಿಕನ್ ತರಕ್ ನಮ್ಮ ಮನೇಲಿ ಹೊರಟಿದ್ದಾರೆ, ತಗೊಂಡ್ ಬರ್ಲಿ, ಫಟಾಫಟ್ ಅಂತ ಮಾಡ್ಬೋಣ. ಇವಾಗ ನನ್ನ ಮಗಳು ಓಡ್ಬೇಕು, ಓಡ್ತಾಳೆ. ಬಾಯ್ ಬಾಯ್, ಆಮೇಲೆ ಸಿಗ್ತೀನಿ. ಸೊ ನೋಡಿ ಗೈಸ್, ಇವ್ರ ಪಾತ್ರೆ ತೊಳಿಸೋರೆ ಇಲ್ಲಿ. ಅವ್ನ್ ಕೋಳಿ ತರ ಮುಟ್ಬಿಟ್ಟಿದ್ದಾನೆ, ಅದಕ್ಕೆ ಅವ್ನ ಹಂಗ ಆಡ್ತವನೆ. ಕೋಳಿ ಮುಟ್ಟಿದೀನಿ ಅಂತ ಹೇಳಕ್ ಅಷ್ಟೊಂದು ಮಾತಾಡ್ತಾವನು. ಚಿಕನ್ ತಂದಿಟ್ಟಿದ್ದೀನಿ, ಪಾತ್ರೆ ತೊಳಿತವ್ರೆ. ಅವ್ರು ಬರೋರ್ಗು ವಾಶ್ ಮಾಡ್ಕೊಂಡ್ಬಿಡೋಣ ಪಾತ್ರೆ ಅಂತ ಮಾಡ್ತಾ ಇದ್ದೆ. ಸೊ ಬಂದ್ರು, ಇವಾಗ ಅರ್ಧಕ್ಕೆ ಪಾತ್ರೆ ನಿಲ್ಲಿಸ್ಬಿಟ್ಟು ಇವಾಗ ಚಿಕನ್ ಎಲ್ಲ ತೊಳೆದು ಮಾಡಿ ಭರ್ಜರಿಯಾಗಿ ಊಟ ಮಾಡ್ಬಿಡೋಣ. ಈಗ ನಾವು 1 ತಿಂಗಳು ತಿನ್ನಂಗಿಲ್ಲ ಮಕ್ಕಳು, ನಾವು ಎಲ್ಲ. ಸೊ ಹಾಗಾಗಿ ಮಕ್ಳಿಗೋಸ್ಕರ ಮಾಡಿ ಇವತ್ತು ತಿನ್ಸ್ಬಿಡ್ಬೇಕು. ಮತ್ತೆ ಇಲ್ಲಾಂದ್ರೆ ಬಿರಿಯಾನಿ ಬಿರಿಯಾನಿ ಅಂತ ಕೇಳ್ತಾ ಇರ್ತಾರೆ ಮಕ್ಕಳು. ಅಲ್ಲಿ ಕೂಗುತ್ತೆ ಮಗ, ಇಲ್ಲಿ ಕಟ್ ಮಾಡ್ಕೊಂಡ್ ತಗೊಬಂದ್ಬಿಟ್ಟಿದಾರಲ್ಲ, ಇಲ್ಲೆಂಗ್ ಕೂಗುತ್ತೆ ಕೋಕೋ. ಸತ್ತಾಗ್ಬಿಟ್ಟಿರುತ್ತೆ ಕೋಳಿ, ಅದು ಸತ್ತಕ್ಕ ಬದುಕಿರಕ್ ಸಾಧ್ಯನೇ ಇಲ್ಲ. ಅದು ಡೆಡ್ ಆಗ್ಬಿಟ್ಟಿದೆ ಕಣೋ, ಅದು ಹೆಂಗ ಕಚ್ಚುತ್ತೆ. ಹೋಗ್ಲಿ ಬಿಡು, ಸಾಕು. ಅವ್ರ ತಲೆ ಕೆಟ್ಟೋಗತ್ತೆ ಬಿಡು, ಅವ್ರ ಮಾತು ಕೇಳಿಸಿದ್ರೆ ನೀನು. ಮಾತಾಡ್ಲಿ ಬಾರ್ರೆ ಅಂತ. ಅಯ್ಯೋ ಅಮ್ಮ ನೋಡ್ರಿ ಫ್ರೆಂಡ್ಸ್, ನನ್ನ ಮೈಕೆಲೆ ಆನ್ ಆಗಿದ್ಯಾನೆ? ಆನ್ ಮಾಡಿಲ್ಲ. ಸೊ ಫ್ರೆಂಡ್ಸ್, ಇವಾಗ ನಮ್ಮ ಸ್ಟವ್ ನೋಡಿ ಎಷ್ಟು ಬ್ಯುಸಿ ಆಗಿದೆ. ಎಲ್ಲಾ ಕಡೆ ಪಾತ್ರೆ ಇಟ್ಬಿಟ್ಟಿದ್ದೀನಿ. ಅಲ್ಲಿ ಬಿಸಿನೀರು ಬಿರಿಯಾನಿಗೆ, ಇದು ಬಿರಿಯಾನಿ ಕುಕ್ಕರ್, ಇದು ಚಿಲ್ಲಿ ಚಿಕನ್ಗೆ, ಇದು ಚಿಕನ್ ಚಾಪ್ಸ್ಗೆ. ಸೊ ಇಷ್ಟೆಲ್ಲ ವೆರೈಟಿ ಮಾಡ್ಬೇಕು ನಾನು ಇವಾಗ. ಇವನ್ ಬೇರೆ ಸಂದಿಲ್ ಕುಂಡ್ರುಸು ಅಂತ, ಇಲ್ಲಿ ಚಿಕನ್ ಕೂತಿದೆ, ಬಾಸುಮತಿ ರೈಸ್ ಕೂತಿದೆ. ನೀನು ಕುಂಡ್ರು ಸಕ್ಕೆ ಅಡ್ವರ್ಟೈಸ್ಮೆಂಟ್ ಯಾರಾದ್ರೂ ಕರಿತು ಬಿಡಿ ನಮ್ನ. ನೋಡಲ್ಲ ಹೆಂಗಾಡ್ತಾನೆ, ಜಾಗ ಇಲ್ಲ, ಪಾತ್ರೆ ಎಲ್ಲ ಸುಡುತ್ತೆ. ನಾನು ಅಡ್ಗೆ ಮಾಡುವಾಗ ಬಂದು ಡಿಸ್ಟರ್ಬ್ ಮಾಡಿದ್ರೆ ನಾನು ಕೈ ಸುಟ್ಕೋತೀನಿ ಅಷ್ಟೇ. ಸೊ ನೋಡಿ ಗೈಸ್, ಇದಕ್ಕೆಲ್ಲ ನಾನು ಎಣ್ಣೆ ಹಾಕ್ತಾ ಚಾಪ್ ಮಾಡಿದೆ, ಮತ್ತೆ ಚಿಕನ್ ಎಲ್ಲ ಸಾಸಿಟ್ಟೆ ಮಾಡಿ ಕೊದ್ಲು. ಅಂಗಡಿಗೆ ಹೋಗ್ಬಿಟ್ಟು ಇವಾಗ ಬಂದ್ಬಿಟ್ಟು ಮಾಡ್ಕೊಳ್ಳೋಣ. ನಾನ್ ಮಾಡ್ದೆ ಅಂತ ಏನ್ ನೋಡ್ತೀಯಮ್ಮ ನೀನು? ಓ ಏನ್ ಕೊಕ್ಕೋ ನೋಡ್ತೀಯ? ಕೊಕ್ಕೋ ಸತ್ತೋಗಿದೆ, ಹೋಗ ಕಡೆಗೆ. ಕೊಕ್ಕೋ ನೋಡ್ತಾನಂತೆ, ಕೊಕ್ಕೋ. ಸೊ ಎಣ್ಣೆ ಬಿಸಿ ಆಗೋಯ್ತು, ಬೇಗ ಬೇಗ ಹಾಕೋಣ ಎಲ್ಲ ಐಟಮ್ಸ್. ನಾನು ಆಕ್ಚುಲಿ ಸ್ಪೈಸಸ್ ಎಲ್ಲ ರುಬ್ಬಕ್ಕೆ ಹಾಕ್ಬಿಟ್ಟಿರ್ತೀನಿ. ನಮ್ಮ ಹುಡುಗರು ಬಾಯಿ ಸಿಕ್ಕಿದ್ರೆ ತಿನ್ನಲ್ಲ, ಪಲಾವ್ ಎಲೆ ಮಾತ್ರ ಹಾಕೊಳ್ತೀನಿ. ಆಮೇಲೆ ಕಸೂರಿ ಮೇಥಿ ಒಂಚೂರು ಹಾಕೊಳ್ತೀನಿ ಅಷ್ಟೇ. ಸಾಕು ಬಿರಿಯಾನಿಗೆ ಅಷ್ಟೇ. ಸೌಟ್ ಕೊಡು ನನಗೆ. ನೋಡಿ ಇವಳು ಅಡುಗೆ ಮಾಡ್ತಾವಳೆ, ನನ್ನ ಮಗಳು ಬಿರಿಯಾನಿ ಕುಕ್ ಮಾಡ್ತಾವಳೆ. ಬಿರಿಯಾನಿ ನಂಗೆ ಪಾತ್ರೆ ಎಲ್ಲ ಕಾದೋಯ್ತು. ಇವಾಗ ನೀನ್ ಹಿಂಗ್ ಮಾಡಿದ್ರೆ ನನ್ಗೆ ಸೀದೋಗುತ್ತೆಲ್ಲ. ಹಿಡ್ಕೊ ಇಲ್ಲಿ,
ನಾನು ಬೇಗ ಪಟ ಪಟ ಅಂತ ಮಾಡಬೇಕು. ಓಹೋ, ಎಲ್ಲ ಕಾಗೋಗ್ಬಿಟ್ಟಿದೆ. ಚಿಲ್ಲಿ ಚಿಕನ್ ಒಂಚೂರು ಈರುಳ್ಳಿ ಹಾಕೋಣ. ಇವಳೊಬ್ಬಳಿಗೆ ಚಿಲ್ಲಿ ಚಿಕನ್, ನಮ್ಗೇನು ಬೇಡ, ನಾವು ಸಾಫ್ಟ್ ಮಾಡ್ಕೊಳ್ತೀವಿ. ಅಂದರೆ ಇವಳಿಗೆ ಮೊಟ್ಟೆ ಹಾಕ್ಬಿಟ್ಟು ಚಿಕನ್ ಮಾಡ್ತೀನಿ, ಅದು ಇಷ್ಟ ಅವಳಿಗೆ. ಇದು ಚಿಕನ್ ಚಾಪ್ಸ್ಗೆ ಆಲ್ರೆಡಿ ಗ್ರೈಂಡ್ ಮಾಡೋಕ್ಕೆಲ್ಲ ಹಾಕ್ಕೊಂಡಿರ್ತೀನಿ ಈರುಳ್ಳಿ, ಅಷ್ಟೊಂದು ಬೇಡ. ಬಿರಿಯಾನಿಗಾದರೆ ಮೇಯ್ನಾಗೆ ಈರುಳ್ಳಿ ಜಾಸ್ತಿ ಬೇಕು, ಹಂಗಿದ್ರೆ ಟೇಸ್ಟು. ಹಾಗಾಗಿ ಬಿರಿಯಾನಿಗೆ ಮಾತ್ರ ಜಾಸ್ತಿ ಈರುಳ್ಳಿ, ಬೆಳ್ಳುಳ್ಳಿ. ಇವ್ನು ನೋಡಿ ಮೇಲಕ್ಕೆ ಎತ್ತು ಕೂತ್ಕೊಂಡ್ಲು. ತೋರ್ಸು. ಈಗ ಅವನು ಬಂದ್ರೆ ಈಗ ಅವ್ನು ಗಲಾಟೆ ಮಾಡ್ತಾನೆ ನೋಡಿ, ಎಲ್ಲಿ ಕೂತ್ಕೋತಾವಳೆ. ನಾನು ಏನು ವಿಡಿಯೋ ಮಾಡಕ್ಕೆ ಹೈಲೈಟ್ ಮಾಡ್ತೀನಿ ಅಂತಲ್ಲ, ಅದಕ್ಕೆ ಓವರಾಲ್ ತೋರ್ಸಕ್ಕೆ. ಓವರಾಲ್ ತೋರಿಸ್ತಾಳೆ, ಓವರಾಲ್ ನೋಡಿ ಎಲ್ಲ ಕಾಣಿಸ್ತೀರಾ, ಎಲ್ಲ ಕಾಣಿಸ್ತೀವಿ, ಎಲ್ಲ ಕಾಣಿಸ್ತೀವಿ, ಎಲ್ಲ ಕಾಣಿಸ್ತೀವಿ. ಎಲ್ಲ ಒಂದೇ ಸೋಪ್ ಬಳಸ್ತಾ ಇದ್ದೀನಿ. ಯಾಕೆ ಅಂದ್ರೆ ಎಲ್ಲ ಬರೀ ಚಿಕನ್ ಐಟಮ್ ಅಲ್ವಾ, ಹಾಗಾಗಿ ಫಾಸ್ಟ್ ಆಗುತ್ತೆ. ಎಲ್ಲದಕ್ಕೂ ಒಂದೊಂದು ಸೌಟ್ ಇಟ್ಕೊಳಕ್ಕಾಗಲ್ಲ. ಆದಷ್ಟು ಅಡುಗೆ ಮಾಡುವಾಗ ಈ ಥರ ಉಡ್ಡದು ಸ್ಪ್ಯಾಚುಲಾ ಇಟ್ಕೊಂಡ್ರೆ ಕೈ ಸುಡಲ್ಲ, ಸ್ಟೀಲ್ದಾದ್ರೆ ಸುಟ್ಟು ಇದು ಕಾಯಲ್ಲ ಅಷ್ಟು ಬೇಗ, ಹಾಗಾಗಿ ಇದನ್ನ ಹಾಕೊಂಡಿದ್ದೀನಿ. ಇವಾಗ ಸ್ವಲ್ಪ ಕಸೂರಿ ಮೇಥಿ ಹಾಕೋಣ. ಖಾಲಿ ಹಾಕ್ಬಿಟ್ಟಿದ್ದೆ ನಮ್ಮ ಕಸೂರಿ ಮೇಥಿ, ನಾನು ಹಾಕಿದ್ದೆ ಸ್ವಲ್ಪ. ಇವಳಂತೂ ಈ ನಡುವೆ ರೆಸಿಪಿ ಮಾಡ್ತೀನಿ ಅಂತ ಎಲ್ಲದಕ್ಕೂ ಸೂರ್ದಿ ಮಾಡ್ಕೊಂಡಿದ್ದಾಳೆ. ನಮ್ಗೆ ಏನು ಉಳಿಸಿಲ್ಲ, ತುಪ್ಪ ಬಾಟ್ಲೆಲ್ಲ ತೊಳೆದು ನೀರು ಕುಡ್ದಿದ್ದಾಳೆ. ನಾನು ಅಷ್ಟು ಅಡುಗೆ ಮಾಡ್ತೀನಿ, ಅಷ್ಟು ತುಪ್ಪನೇ ಬಳಸಿರಲ್ಲ. ಇವಳು 2 ದಿವಸ ಮಾಡೋಳು, ಅಷ್ಟು ತುಪ್ಪ ಖಾಲಿ ಮಾಡೋಳು. ಫ್ರೆಂಡ್ಸ್, ನಾವು ಒಂದೊಂದು ಸ್ಪೂನ್ ಹಾಕ್ತೀನಿ ಅಂದ್ರೆ ಎಷ್ಟು ಲೆಕ್ಕ ಬರುತ್ತೆ ಫ್ರೆಂಡ್ಸ್? ಇವಳು ಕಿಚನ್ ಬಿಟ್ಬಿಟ್ರೆ ಗೂಡ್ಸಿ ಗುಂಡಾಂತರ ಮಾಡಿರ್ತಾಳೆ ಅಷ್ಟೇ. ನಾನು 1 ತಿಂಗಳು ಬರ್ಸೋ ರೇಷನ್ನ ಇವಳು 2 ದಿವಸ ಖಾಲಿ ಮಾಡಿಟ್ಟಿರ್ತಾಳೆ. ಅಕ್ಕಿನ ಹಂಗೆ ಹಾಕ್ಬಿಟ್ಟಿರ್ತೀನಿ ನೋಡು. ಸೊ ನಾನು ಟೊಮೊಟೊ ಎಲ್ಲಾನು ಅಷ್ಟೇ ಬಿರಿಯಾನಿಗೆ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಇಲ್ಲಿ ಏನು ಹಾಕಲ್ಲ, ಬರೀ ಇಷ್ಟೇ ಹಾಕೋದು. ಪಲಾವ್ ಎಲೆ, ಕಸೂರಿ ಮೇಥಿ ಹತ್ರ ಇನ್ನು ಏಲಕ್ಕಿ ಮತ್ತು ಚಕ್ಕೆ, ಲವಂಗ ಇವೆಲ್ಲನೂ ಗ್ರೈಂಡ್ ಮಾಡ್ಬಿಟ್ಟಿರ್ತೀನಿ. ಬಾಯಿ ಚಿಕನ್ ನಮ್ಮ ಮನೇಲಿ ತಿನ್ನಲ್ಲ, ಬೈತಾರೆ. ಸೊ ಇವಾಗ ಎಲ್ಲದಕ್ಕೂ ಡಿವೈಡ್ ಮಾಡಿ ಚಿಕನ್ ಹಾಕ್ಬಿಡೋಣ. ಅದು ಒಂದಕ್ಕೆ ಮಾತ್ರ ಸ್ವಲ್ಪ ಚಿಲ್ಲಿ ಹಾಕ್ಬೇಕಾರೆ ಚಿಲ್ಲಿ ಕಟ್ ಮಾಡಿ ಹಾಕ್ಬಿಡ್ತೀನಿ. ಚಿಲ್ಲಿ ಚಿಕನ್ ಅಂತಲ್ಲ, ಅದಕ್ಕೆ ಚಿಲ್ಲಿ ಚಿಕನ್ ಹೈಲೈಟ್ ಮಾಡ್ಬಾರ್ದಂತ ಪೇಸ್ಟ್ನ. ಯಪ್ಪ ಝೂಮ್ ಆಗಿ ತೋರಿಸ್ಬಿಡ್ತಾಳೆ, ಒಳ್ಳೆ ದೇವ್ ತರ ಕಾಣುತ್ತೆ. ಹಂಗ್ ಝೂಮ್ ಆಗಿ ಮಾಡಿದ್ರೆ ಇನ್ನೇನಾಗತ್ತ, ಅಸಹ್ಯ ಅಂತ ಫ್ಯಾಷನ್. ಓ, ಅವನು ವಿಡಿಯೋ ಮಾಡ್ಬೇಕಂತೆ ನೋಡಿ. ಆ ಚಿಲ್ಲಿ ಚಿಕನ್ 3 ಚಿಲ್ಲಿ ಚಿಕನ್ ಅಂತೀನಿ, ಚಿಲ್ಲಿ ಹಾಕೋಣ. ಓ, ಇವಾಗ ನನ್ನ ಮಗ ವಿಡಿಯೋ ಮಾಡ್ಬೇಕಂತಲ್ಲಪ್ಪ. ಇವಾಗ ಎಲ್ಲದಕ್ಕೂ ಚಿಕನ್ನ ಡಿವೈಡ್ ಮಾಡೋಣ. ಬಿರಿಯಾನಿಗೆ ಜಾಸ್ತಿ ಹಾಕಕ್ ಹೋಗಲ್ಲ, ಒಂದು ಸ್ವಲ್ಪ ಮಾತ್ರ ಟೇಸ್ಟಿಗೆ. ಇನ್ನ ಸ್ವಲ್ಪ ಇವಳಿಗೆ ಚಿಲ್ಲಿ ಚಿಕನ್ ಹಾಕ್ಬಿಡೋಣ. ಸ್ಕಿನ್ ಇರೋದು ಹಾಕು, ಸ್ಕಿನ್ ಔಟ್ ತಂದ್ಬಿಟ್ಟು ಸ್ಕಿನ್ ಇರೋದು ಹಾಕು ಅಂತ. ನಂಗೆ ಗೊತ್ತಿಲ್ಲ ಮಮ್ಮಿ. ಸಾಕು ಅಷ್ಟೇ. ಮಿಕ್ಕಿದೆಲ್ಲ ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಅಂಥದ್ದು ಗುಲ್ಕಾಯಿ ಅದೇನೇನೋ ಹೇಳ್ತಾರೆ, ಏನೋ ಕಾಯಿಗಳ ಅಂತ, ಅವೆಲ್ಲ ಇದಕ್ಕೆ ಹಾಕ್ಬಿಡ್ತೀನಿ. ಗಂಟ್ಕಾಯಿ, ಲಿವರ್, ಹಾರ್ಟ್, ಲಿವರ್ ಸ್ವಲ್ಪ ಇನ್ನು ಸ್ವಲ್ಪ ಯಾವ್ದು ಹಾಕೋಣ. ಅದಕ್ಕೆ ಅಷ್ಟೇ ತಿನ್ನೋದು. ಏಯ್ ಮಿಕ್ಕ ನಾವು ತಿಂತೀವಿ. ಆಯ್ತು, ಹಾಕು ಹಾಕು. ಬಿರಿಯಾನಿ ಸ್ವಲ್ಪ ಹಾಕು, ಬಿರಿಯಾನಿಗೆ ಇನ್ನು ಹಾಕು, ನಾನು ತಿಂತೀನಿ. ಇವಾಗ ಹಂಗ ಅಂತಾಳ, ಆಮೇಲೆ ನಂಗೆ ಬೇಡಪ್ಪ ಬಿರಿಯಾನಿ ಪಿಚ್ಚು ಅಂತಾಳೆ. ನಾನು ತಿಂತೀನಿ. ಅದೇನಾಗುತ್ತೆ, ಬಿಸಿಲು ತಿಂದ್ರೆ ಚೆನ್ನಾಗಿರುತ್ತೆ ಬಿಸಿಲಿಗೆ, ಆಮೇಲೆ ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ ಆರೋದ್ಮೇಲೆ ಬಿರಿಯಾನಿಗೆ. ಸೊ ಹಾಗಾಗಿ ನೋಡಿ, ಇಷ್ಟು ಬಿರಿಯಾನಿಗೆ, ಚಿಕನ್ ಚಾಪ್ಸ್ಗೆ ಮತ್ತೆ ಇದು ಚಿಲ್ಲಿ ಚಿಕನ್ಗೆ ಹಾಕಿದ್ದೀನಿ. ಕಾಣಿಸ್ತವ್ರು ಬಿಡು. ಓ, ಇವ್ನ ಕಷ್ಟ ಬೇಡ, ವಿಡಿಯೋ ಮಾಡ್ತಾ ಇದ್ದ. ನಮ್ಮ ಹೈಟಿಗೆ ಏನು ವಿಡಿಯೋ ಮಾಡೋಕ್ಕಾಗತ್ತಾ? ಎಲ್ಲ ಅರ್ಶಿನ ಮಾತ್ರ ಮರೀದೆ ಹಾಕಿ. ಸೊ ಆಂಟಿಬಯೋಟಿಕ್ಕು, ಅದ್ರಲ್ಲಿ ನಾನ್ ವೆಜ್ ಐಟಮ್ಸ್ ಹಾಕ್ಲೇಬೇಕು. ಅರ್ಶಿನ ಇಲ್ಲ ಅಂದರೆ ನಾನ್ ವೆಜ್ ಮಾಡಬಾರ್ದು. ನಾವು ಎಷ್ಟೇ ಕ್ಲೀನಾಗಿ ವಾಶ್ ಮಾಡಿದ್ರು ಬ್ಯಾಕ್ಟೀರಿಯಾ ಅನ್ನೋದು ಇದ್ದೇ ಇರುತ್ತೆ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೊಂದು ಸುರಿದು ಬಿಡ್ತಾರೆ ನಮ್ಮ ಮಮ್ಮಿ. ಇಷ್ಟೊಂದು ಹಾಕ್ಬಿಡ್ತಾರೆ. ಉಪ್ಪು ಸ್ವಲ್ಪ ಹಾಕೊಳ್ತೀನಿ, ಆಮೇಲೆ ಬಿರಿಯಾನಿಗೆ ಹಾಕ್ತೀನಿ. ಜಾಸ್ತಿ ಹಾಕ್ಬಿಟ್ರೆ ಚಿಕನ್ ಇಟ್ಕೊಂಡ್ಬಿಡುತ್ತೆ. ಇದಕ್ಕೊಂದು ಸ್ವಲ್ಪನೇ ಸಾಕು. ಇದಕ್ಕೂ ಅಷ್ಟೇ. ಎಲ್ಲ ಕಲರ್ ತರಿಸ್ತಿರತ್ತಾನೆ ಇದನ್ನ? ಇಲ್ಲ, ಗ್ರೀನ್ ಚಾಪ್ಸು. ಮಟನ್ಗ ಯಾವ್ದಕ್ಕೂ ಮಾಡ್ತಿರ್ತಾನೆ ಅದನ್ನ. ಇವಾಗ ಎಲ್ಲ ಚೆನ್ನಾಗಿ ನೀರು ತುಂಬ್ಲಿ, ಆಮೇಲೆ ಮಸಾಲೆ ರುಬ್ಬಿರೋಂಥದ್ದು ಹಾಕೋಣ. ಇದು ರುಬ್ಕೊಂಡಿದ್ದೀನಿ ನೋಡಿ ಬಿರಿಯಾನಿಗೆ. ಇದು ಬಂದು ಚಿಕನ್ ಚಾಪ್ಸ್ಗೆ. ಎರಡು ಒಂದೇ ಕಲರ್ ಕಾಣ್ತಾವಪ್ಪ. ಚಿಲ್ಲಿ ಚಿಕನ್ಗೆ ಏನು ಬೇಡ. ಚಿಲ್ಲಿ ಚಿಕನ್ಗೆ ಮೆಣಸಿನ್ಕಾಯಿ ಖಾರ ಇದ್ರೆ ಖಾರ ಇದೆ, ಅದಕ್ಕೆ 3 ಹಾಕೊಂಡಿದ್ದೀನಿ. ಖಾರ ಇಲ್ಲ ಅಂದ್ರೆ ಜಾಸ್ತಿ ಹಾಕೊಳ್ಳಿ. ಜಾಸ್ತಿ ಖಾರ ಆದ್ರೂ ತಿನ್ನಕ್ಕಾಗಲ್ಲ ಮಕ್ಕಳು. ಅವ್ನು ಯೂಟ್ಯೂಬ್ ಮಾಡ್ಬೇಕಂತ, ಅವ್ನು ವಿಡಿಯೋ ಮಾಡ್ಬೇಕಂತ. ಮಾಡ್ಬಿಡು ಗೈಸ್. ನಿಮಗೆ ಯಾರಿಗೂ ನಮ್ಗೆ ಯಾರ ಮಕ್ಕಳ ನಿಮಗೆ ಕಾಣಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ನಮ್ಮನ್ನ. ಕ್ಷಮಿಸ್ಬಿಡಿ.
ಏನ್ ಮಾಡ್ತಾವ್ರೆ ನಿಮ್ ಸಣ್ಣ ಮಾತಾಡಮ್ಮ. ಅಂತ ಇರೋದು ನೋಡ್ ನನ್ ಮಗ. ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ. ನನ್ನ ಮಗ ಯೂಟ್ಯೂಬ್ ಮಾಡ್ತಾ ಇದ್ದಾನೆ, ವ್ಲಾಗ್ ಮಾಡ್ಕೊಡ್ತಾ ಇದ್ದಾನೆ. ಹಾಗಾಗಿ ಮತ್ತೆ ನಿಮ್ಗೆ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ನಮ್ ಪುಟಾಣಿ ಮಾಡ್ತಾ ಇದೆ. ಖುಷಿನಾ ಮಗನೇ? ಅಮ್ಮ ನಿನ್ನ ಹೆಂಗಂತ ನೋಡ್ರಿ ಮಾತಾಡಮ್ಮ ಅಂತ ಎಷ್ಟು ಖುಷಿ ಅವನ್ಗೆ, ಎಷ್ಟು ಖುಷಿ ಅವನ್ಗೆ. ನಾನು ವಿಡಿಯೋ ಮಾಡ್ಬಿಟ್ಟೆ ನಮ್ಮ ಮಮ್ಮಿಗೆ ಅಂತ ಖುಷಿ ಖುಷಿ ಮಗಿಗೆ ಅಲ್ವಾ? ಏನ್ ಮಾಡ್ದಮ್ಮ ನೀನು? ಮಮ್ಮಗೆ ಹೆಲ್ಪ್ ಮಾಡ್ದ? ಮಮ್ಮಿಗೆ ಹೆಲ್ಪ್ ಮಾಡ್ದ ನನ್ ಮಗ. ಮುತ್ತ ಕೊಡು ಮಮ್ಮಗೆ. ಮುತ್ತ ಕೊಡತಾರ ಹಿಡ್ಕೊ, ಮುತ್ತ ಕೊಡತಾರ ಹಿಡ್ಕೊ. ಹಿಂಗೆ ಇಟ್ಕೋಬೇಕು, ಹಿಂಗೆ ಮುದ್ದು ಮುದ್ದು ಅದ. ಇಲ್ಲ ಬೇಗ ಬೇಗ ಅಡಿಗೆ ಮುಗ್ಸೋಣ. ಹೇಳ್ರಿ ಆಗ್ಬಿಡುತ್ತೆ. ಸೊ ಚಿಕನ್ ಬಿರಿಯಾನಿ ಮತ್ತು ನನ್ನ ಮಗಳಿಗೆ ಚಿಲ್ಲಿ ಚಿಕನ್ ಮತ್ತು ಗ್ರೀನ್ ಚಾಪ್ಸ್ ಎಲ್ಲ ರೆಡಿ ಆಗಿದೆ. ಇಲ್ಲಿ ಹಬ್ಬಕ್ಕೆ ತೆಗ್ಸಿರೋ ಪಾತ್ರೆ ಎಲ್ಲ ಎತ್ತಿಕ್ಕಿಸ್ತಾ ಇದ್ದೀನಿ. ಇನ್ನೂ ಎತ್ತಿಕ್ಕಿರಲಿಲ್ಲ, ಸಂಡೇ ಅಲ್ವಾ, ಹಾಗಾಗಿ ಇವತ್ತು ಎತ್ತಿಕ್ತಾ ಇದ್ದಾರೆ. ಅದು ಮಾಡ್ತೀಯ. ಸೊ ಫ್ರೆಂಡ್ಸ್, ಇವಾಗ ಫ್ರೆಶ್ ಅಪ್ ಆಗಿದ್ದಾಯ್ತು. ಇವಾಗ ನಾನು ಬ್ರೇಕ್ಫಾಸ್ಟ್ ಅಲ್ಲ ಊಟ ಮಾಡಬೇಕು. ಸೊ ಫ್ರೆಶ್ ಅಪ್ ಆಗೋದ್ರಲ್ಲಿ ಇಷ್ಟು ಟೈಮ್ ಆಗತ್ತೆ, ಏನು ಮಾಡೋಕ್ಕಾಗಲ್ಲ. ಸಂಡೇ ಬೇರೆ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಇವಾಗ ಬಿರಿಯಾನಿ ಹಾಕೊಳ್ಳೋಣ. ಬಿರಿಯಾನಿ ಬಿರಿಯಾನಿ ತಿಂತೀಯಾ ನೀನು? ಬೇಡವಾ ನಿಂಗೆ? ಸೊ ಇದು ನನ್ನ ಪ್ಲೇಟ್. ಏನು ಮಾಡೋಕ್ಕಾಗಲ್ಲ, ಇಷ್ಟೊಂದು ಟೈಮ್ ಆಗೇ ಆಗತ್ತೆ. ಸಂಡೇ ಟೈಮು ತಿನ್ನಬೇಕಲ್ವಾ ಮಾಡಿಕೊಂಡು. ಹಾಗಾಗಿ ಬೇರೆ ಮಾಡಿದ್ರೆ ಮತ್ತೆಲ್ಲ ಉಳ್ಕೊಳತ್ತೆ, ವೆಜ್ ಎಲ್ಲ ಮಾಡಿದ್ರೆ. ಹಾಗಾಗಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ನಾನ್ ವೆಜ್ ಮಾಡಿ ತಿನ್ನೋದು. ಓಕೆ, ಸಿಗೋಣ ಆಮೇಲೆ. ಬಾಯ್ ಬಾಯ್. ಎಂತಿಕಷ್ಟು ದೊಡ್ಡ ಬಟ್ಲು ಸ್ಲೈಸ್ ತಂದಿರೋದು ಅಂದೆ. ಇವನು ನೋಡಿ ಫ್ರೆಂಡ್ಸ್, ಇವನು ಇದನ್ನು ಆ ಜ್ಯೂಸ್ ಅನ್ನು ತಗೊಂಡವನೆ ಆಯ್ತಾ. ನಾನು ಇದೊಂದು ಐಸ್ ಕ್ರೀಮ್ ನ ಕೇಳಿ ಕೇಳಿ ಇಸ್ಕೊಂಡಿರೋದು. ಸಿಕ್ಕಿದ್ದೆಲ್ಲ ತಗೋಬರೋದು, ತಿನ್ನಲ್ಲ ಮಾಡಲ್ಲ. ಗುದ್ಬಿಡ್ತೀನಿ ಮೂತಿನ ನಿನ್ಗೆ. ನಂದು ಮ್ಯಾಂಗೋ ಫ್ಲೇವರ್ ಮತ್ತೆ ಸ್ಟ್ರಾಬೆರಿ ಫ್ಲೇವರ್. ಈಚೆ ಚೆನ್ನಾಗಿಲ್ಲ, ಒಳ್ಳೆ ಟಾನಿಕ್ ಇದ್ದಂಗೆ ಐತದು. ಮಿಲ್ಕ್ ಫ್ಲೇವರ್. ಓ, ನಾನು ಜ್ಯೂಸ್ ಕುಡಿಬೇಕು. ನನಗೆ ನಾನ್ ವೆಜ್ ತಿನ್ಬಿಟ್ರೆ ಜ್ಯೂಸ್ ಕುಡಿಬೇಕಿಲ್ಲ, ಡೈಜೆಷನ್ ಆಗಲ್ಲ, ಒಂಥರ ಅನ್ಸುತ್ತೆ. ಕತ್ತು ಬೇರೆ ಪೇಯ್ನ್ ಆಗ್ತಾ ಇದೆ. ಈ ಅಪ್ಪ ಎಲ್ಲೋಯ್ತು, ಕತ್ತಿಗೆ ಔಷಧಿ ಹೆಚ್ಚಿಸ್ಬೇಕು. ಹಾಕ 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 ಹಾಕೋ ಹಾಕೋ ಹಾಕೋ. ಎಲ್ಲ ಹಾಕದ್ಯಾ? ಹಾಕೋ ಹಿಡ್ಕೊಂಡು. ಇಲ್ಲ ನೋಡಿ, ಜಲ್ಲಿ ತಂದವ್ರಿದ ಡಬ್ಬಾ ತರ ಇದೆ, ಅದಕ್ಕೆ ಅವ್ರ ಅಪ್ಪಂಗೆ ತಿನ್ಸು ಅಂತದೀನಿ. ಅಲ್ಲ ಹಾಕ್ತಾಳ ಅಕ್ಕ, ಹಾಕ್ತಾಳ ಅಲ್ಲ, ಹಾಕೋಂಗ್ ನೀನ್ ಹಾಕೋ. ಹಿಡ್ಕ ಹಾಕು, ತುರ್ಕೋ ತುರ್ಕೋ. ಕೇಳ್ಕೊ ಕೇಳ್ಕೊ. ದರಿದ್ರವಾಗಿದೆ. ಅವೆಲ್ಲ ತಂದ್ಕೊಟ್ರೆ ಅವನ್ಗೆ ತುರ್ಕ್ಬೇಕು ಹಂಗೇನೆ. ಹುಡುಗರ್ಗೆಲ್ಲ ತಕ್ಕೊಡೋದು ಚೆನ್ನಾಗಿಲ್ದೇ ಇರೋವೆಲ್ಲ.